ರಾಜ್ಯದಲ್ಲಿ ಒಂದು ಕಡೆ ಬರಗಾಲ ತಾಂಡವ ಆಡ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. ಇದರ ನಡುವೆ ಸಚಿವರ ಬಾಯಲ್ಲಿ ಇದೆಂತಹ ಮಾತು? ಅನ್ನದಾತರ ಬಗ್ಗೆ ಈ ರೀತಿಯ ಮಾತು ಎಷ್ಟು ಸರಿ? ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಸಕ್ಕರೆ ಸಚಿವ. ಕರೆಂಟ್ ಫ್ರೀ, ನೀರು ಫ್ರೀ, ಗೊಬ್ಬರ ಎಲ್ಲಾ ಸರ್ಕಾರ ಕೊಟ್ಟಿದೆ. ಬರಗಾಲ ಬರಲಿ ಅಂತ ರೈತರು ಕಾಯ್ತಿದ್ದಾರೆ ಅನ್ನೋದು ಮಿನಿಸ್ಟರ್ ಹೇಳಿಕೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ. ಬರಗಾಲ ಅಂದ್ರೆ ರೈತರು ಸಾಲ ಮನ್ನಾದ ನಿರೀಕ್ಷೆ ಇಟ್ಕೊಳ್ತಾರೆ. ಸರ್ಕಾರ ಹಿಂದೆ ಸಾಲ ಮನ್ನಾ ಮಾಡಿದೆ, ಎಲ್ಲಾ ಸಮಯದಲ್ಲಿ ಹೇಗೆ ಸಾಧ್ಯ? ಬೆಳಗಾವಿ ಸುಟ್ಟಟ್ಟಿ ಗ್ರಾಮದಲ್ಲಿ ಶಿವಾನಂದ ಪಾಟೀಲ್ ಹೇಳಿಕೆ. ಹಾಗಾದ್ರೆ ಏನ್ ಹೇಳಿಕೆ ಕೊಟ್ಟರು ಸಚಿವರು? ಕೇಳಿಸ್ಕೊಳ್ಳಿ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನ ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೇನು ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸಾರ್ತಿ ಬಂದೇ ಬರ್ತದೆ. ಆದರೂ ಈ ಸಾರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳಿಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಇನ್ನು ಕೆಲವೊಬ್ರು ಸಾಲನೇ ಸೂಟ್ ಬಿಟ್ಟಾರೆ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರೆ, ಕುಮಾರಸ್ವಾಮಿನೂ ಬಿಟ್ಟಾರೆ, ಯಡಿಯೂರಪ್ಪನವರು ಬಿಟ್ಟಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು, ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಕ್ಕೂ ಕಷ್ಟ. ಅಂಥದ್ದೆಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯ ಇದೆ. ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ. ರೈತ ಮಳೆಗಾಗಿ ಕಾಯ್ತಾನೆ, ಇವರ ಭಿಕ್ಷೆಗೆ ಕಾಯೋದಿಲ್ಲ. ಬಿತ್ತ ನೆತ್ತಿಗೇರಿ ಅಹಂಕಾರದ ಸ್ಥಿತಪ್ರಜ್ಞೆ ಕಳೆದುಕೊಂಡ ಮಾತಿದು ಅಂದಿದ್ದಾರೆ. ಶಿವಾನಂದ ಪಾಟೀಲ್ ಉಚ್ಚಾಟನೆಗೆ ಆಗ್ರಹಿಸಿದ್ದಾರೆ. ಇದು ಸರ್ಕಾರದ ಅಹಂಕಾರದ ಒಂದು ಭಾವ ಅಂದಿದ್ದಾರೆ ಸಿಟಿ ರವಿ. ನೋಟಿನ ಅಭಿಷೇಕ ಮಾಡಿಸಿಕೊಂಡವರು ಇರೋದಕ್ಕೆ ಸಾಧ್ಯವಿಲ್ಲ, ಬರಕ್ಕಾಗಿ ಅನ್ನದಾತರು ಕಾಯ್ತಿದ್ದಾರೆ ಅಂತ ಸಚಿವರು ಉಡಾಫೆ ಮಾತಾಡಿದ್ದಾರೆ ಅಂದಿದ್ದಾರೆ. ಶಿವಾನಂದ ಪಾಟೀಲ್ರು ಹಿರಿಯ ಅನುಭವಿ ಶಾಸಕರು ಮತ್ತು ಮಂತ್ರಿ. ಸಹಕಾರಿ ಕ್ಷೇತ್ರದಲ್ಲಿ ಭಾಳ ವರ್ಷಗಳ ಕಾಲ ಕೆಲಸ ಮಾಡಿದಂಥ ಸಹಕಾರಿ ಧುರೀಣರು. ಅವ್ರ ಬಾಯಿನಲ್ಲಿ ಬರ್ತಿರೋ ಮಾತುಗಳು ಸಹನೀಯವಲ್ಲ. ಅವರು ರೈತರು ಬರಗಾಲಕ್ಕೆ ಕಾಯ್ತಾರೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಇಡೀ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಮತ್ತು ಯಾವುದು ರೈತ ಸಂಸ್ಕೃತಿ ಇದೆ, ಮಣ್ಣನ್ನೇ ಪೂಜಿಸಿ, ಮಣ್ಣಿನ ಜೊತೆಗೆ ಬೆರೆತು, ಮಣ್ಣಿನಿಂದಲೇ ಫಲ ಪಡೆದು ಜಗತ್ತಿಗೆ ಹಂಚುವಂಥ ರೈತ ಸಂಸ್ಕೃತಿಯನ್ನು ಅಪಮಾನಿಸಿದ್ದಾರೆ. ಹಿಂದೆ ನೋಟುಗಳನ್ನು ಅವ್ರ ಮೇಲೆ ತೂರಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ. ಈಗ ರೈತರಿಗೆ ಈ ರೀತಿ ಅಪಮಾನಿಸೋದು ಮಾತನಾಡಿದ್ದಾರೆ. ಬರಗಾಲಕ್ಕೆ ರೈತರು ಕಾಯ್ತಿರ್ತಾರೆ, ಸಾಲ ಮನ್ನಾ ಆಗಲಿ ಅಂತ ಹೇಳಿ ಹೇಳೋ ಮೂಲಕ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಿದರೆ ಆ ಪಾಪಕ್ಕೆ ಕಾಂಗ್ರೆಸ್ಸು ಹೊಣೆ ಆಗಬೇಕಾಗತ್ತೆ. ಇದು ಬಹುಶಃ ಅಧಿಕಾರದ ಅಹಂಕಾರದ ಒಂದು ಭಾವನೆ ಅವರಲ್ಲಿ ಮಾತಾಡಿಸ್ತಾ ಇದೆ. ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಅಹಂಕಾರದಿಂದ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಳ್ತಾರಂತೆ. ಬಹುಶಃ ಈಗ ಇವರಿಗೆ ಶಿವಾನಂದ ಪಾಟೀಲ್ರಿಗೆ ಆಗಿರೋದು ಕೂಡ ಅಧಿಕಾರದ ಮದ, ಅಹಂಕಾರ. ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ಮದ ನೀವೇ ಇಳಿಸ್ತೀರೋ ಅಥವಾ ಜನನೇ ನಿಮ್ಮನ್ನೂ ಸೇರಿಸಿ ಇಳಿಸ್ಬೇಕು? ನೀವೇ ಮದ ಇಳಿಸಿದರೆ ನಿಮಗೂ ನಿಮ್ಮ ಪಾರ್ಟಿಗೂ ಕ್ಷೇಮ. ನೀವು ಮದ ಇಳಿಸ್ತಾ ಇದ್ದರೆ ರಾಜ್ಯದ ಜನ ನಿಮ್ಮ ಅಧಿಕಾರದ ಅಹಂಕಾರದ ಮದವನ್ನು ಇಳಿಸ್ತಾರೆ.
ಈ ಒಂದು ಕ್ಷಣಕ್ಕೂ ಅವರು ಅವರು ಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ. ಒಂದು ಕ್ಷಣಕ್ಕೂ ರೈತ ಸಮುದಾಯವನ್ನು ಅಪಮಾನಿಸಿದ, ನೋಟುಗಳನ್ನು ಮೈಮೇಲೆ ಅಭಿಷೇಕ ಮಾಡಿಸ್ಕೊಂಡಂಥ ಇಂಥ ವ್ಯಕ್ತಿ ಮಂತ್ರಿಯಾಗಿರಲಿಕ್ಕೆ ಯೋಗ್ಯ ಅಲ್ಲ. ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು. ವಜಾ ಮಾಡದೇ ಇದ್ದರೆ ಆ ಪಾಪ ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ಸುತ್ತಕೊಳ್ಳುತ್ತೆ. ರೈತ ಸಮುದಾಯವನ್ನು ಅಪಮಾನ ಮಾಡಿರೋದನ್ನು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ರೈತ ಮಳೆಗಾಗಿ ಕಾತರಿಸ್ತಾ ಇರ್ತಾನೆ. ಭೂಮಿಗೆ ಬೀಜವನ್ನು ಬಿತ್ತಿ ಇವ್ರು ಕೊಡೋ ಭಿಕ್ಷೆಗೆ ಯಾರೂ ಕಾಯೋದಿಲ್ಲ. ಬೀಜ ಬಿತ್ತಿ ಅದು ಬೆಳೆಯಾಗೋದಕ್ಕೆ ತನ್ನ ಬದುಕನ್ನು ತಪಸ್ಸಿನ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತಾನೆ. ರಕ್ತವನ್ನು ಬೆವರಾಗಿ ಸುರಿಸ್ತಾನೆ. ಅಂಥ ಒಬ್ಬ ರೈತ ಸಮುದಾಯಕ್ಕೆ ರೈತನಿಗೆ ಅಪಮಾನ ಮಾಡುವಂಥ ಕೆಲಸ ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಉಚ್ಚಾಟಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಶಿವಾನಂದ ಪಾಟೀಲ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.